ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ರಂಗ ರಂಗ ವಿಹಂಗ ತೂರಂಗ ತೂರಂಗ ವದನ ತೂರಂಗ ಕಳರ ಮರ್ದನ ರಂಗ ಭಕ್ತ ರಂಗ ದೊಡೆಯ ಶಾರಂಗ ಚಾಪ ಪಾಣಿ ಸಂಗೀತ ಲೋಲ ಮಂಗಳಂಗ ಪ್ಲವಂಗ ನಾಯಕ ತಾರಂಗ ಮಹಿಮಾ ಪಾತಂಗ ಕೂಲೋದ್ಭವ ರಂಗ ನಿಸ್ಸಂಗ ದೋಷ ಸಂಗ ಸತತ ದೂರ ತುಂಗ ವಿಕ್ರಮ ಭುಜಂಗ ಶಯನ ಮಾತಂಗ ವರದ ದೈತ್ಯ ಭಂಗ ಹೃತ್ಸರ ಸೀಜ ಭೃಂಗ ಭಾನು ತೇಜ ಗಂಗಾ ಜನಕ ಜಂಗಮ ಸ್ಥಾವರ ಜಂಗುಳಿ ಪರಿಪಾಲ ರಂಗ ಮಂದಿರ ವಾಸರ ರಂಗ ರಂಗೇಶ ರಂಗಮೂರುತಿ ನೀಲಾಂಗ ವಿಜಯ ವಿಠಲ ಡಿಂಗರಿಗೊಲಿವ ತಿರುವೆಂಗಳೇಶ ಸರಸೀಜ ಭವನಿಂದ ನಿರುತ ಪೂಜೆ ಗೊಂಬಾವರ ಶ್ರೀರಂಗ ದೇವ ಧರಣಿಯೊಳಗೆ ಸವಿತರ ವಂಶಕ್ಕೆ ಬಂದು ಪರಿಪರಿ ವಿಧದಲ್ಲಿ ಮೆರೆದು ಪಾರಂಪರೆಯ ಅರಸರಸರ ಕೂಡ ಪರಮ ಸಂತೋಷದಲ್ಲಿದ್ದ ಕರುಣಾಂಬುದಿರಂಗ ಪರಮ ಮಂದಿರವಾಸ ವಿಜಯ ವಿಠಲರೇಯ ಶರಣರ ಮನಕ್ಕೆ ಗೋಚರವಾಗುವ ದೈವ ಅಜರಾಯನುದರದಲ್ಲಿ ಸೃಜಿಸಿ ದಶರಥರಾಯ ಭಜಿಸಿ ಪಡೆದ ನಂದು ತ್ರಿಜಗದ ಒಡೆಯನ್ನ ಅಜನಾತಾತನು ಪುಟ್ಟಿ ರಜನಿಚಾರನು ಕುಟ್ಟಿ ನಿಜ ಸತಿಯ ಕೂಡ ಪಂಕಜ ನೇತ್ರ ಮೆರೆದನು ರಜದೂರ ವಿಜಯ ವಿಠಲ ರಂಗರಾಮ ಭಜಿಸುವರ ಮನೋವ್ರಜಾನಂದ ದೂರ ಭಕ್ತ ವಿಭೀಷಣನ ಭಯವನ್ನೇ ಪರಿಹರಿಸಿ ಉತ್ತರೋತ್ತರಿರುವಂತೆ ಆ ಭಯವಿತ್ತು. ಭಕ್ತಿಗೆ ಒಲೆದು ತಿರುಗಿ ಪೋಗೆಂದೆನಲು ಉತ್ತರಕ್ಕೆ ತಲೆವಾಗಿ ಭಿನ್ನಯಿಸಿದ ಚಿತ್ತದೊಡೆಯ ರಾಮ ನಿನ್ನ ನಗಲಿ ಕಾಲ ಕಳವುತ್ತಾ ಇರಬಹುದೇ ನಂಬಿದ ದಾಸರು ಭೃತ್ಯ ನುಡಿದದನು ಲಾಲಿಸಿದ ಸರ್ವೋತ್ತಮ ಇತ್ತಾನು ವರಮೂರ್ತಿಯನು ಪಾಲಿಸಿ ಸತ್ಯ ಸಂಕಲ್ಪ ರಾಮ ರಂಗ ವಿಜಯ ವಿಠಲ ಹತ್ತಾವತಾರದ ಪುರುಷ ಸಿರಿ ಅರಸ ಪೊಡವಿಗಿಳಹಾದಲೆ ನಿನ್ನ ಪುರಕ್ಕೆ ವೈದು ಕಡು ಪೂಜೆ ಮಾಡೆಂದು ಹೇಳಲಾಗಿ ಪೊಡವಟ್ಟು ವಿಭೀಷಣ ಶಿರಸ ವಹಿಸಿಕೊಂಡು ನಡೆದು ಬರುತ್ತಿರಲು ಹರಿಮಾಯದಿಂದ ತಡಧಾದಿಯಲ್ಲಿ ಬಂದು ಸಾಗದಂತಾಗಲು ಒಡನೆ ಸಾಹಸ ಮೀರಿ ಕೀಳಲೇಳಾದಿರೆ ದೃಢಗುಂದಿ ವಿಭೀಷಣ ನಿಂದಿರಲು ಒಡೆಯ ಪುಷ್ಕರಣಿಯ ವಾಸ ರಂಗರಾಯ ಬಡವರ ದಾತ ಶ್ರೀ ವಿಜಯ ವಿಠಲರೇಯ ಸಡಗರದ ಮಹಿಮಾ ಮೆರೆದಾನಂದು ಮೊದಲು ಬಕುತಿಗೆ ವರವಿತ್ತು ಸುಖ ಸಾಂದ್ರವಾದೇವ ವಿಕಳನಾಗದೆ ನೀ ಸಕಲ ಕಾಲದಲ್ಲಿ ಅರ್ಚಿತನಾಗಿರು ಎಂದು ಕಕುಲಾತಿ ಬಿಡಿಸಿ ಸಾರೆ ಕರೆದು ಪೇಳಿದ ರಕ್ಕಸ ಪುರವಾಸಕ್ಕೆ ಸಲ್ಲ ಎನಗಿರತಕ್ಕದಲ್ಲವೆಂದು ಲಕ್ಷ್ಮಿ ರಮಣ ಪೇಳೆ ಅಕಳಂಕ ರಂಗೇಶ ವಿಜಯ ವಿಠಲ ತಾರಕವ ವಿಮಾನದಲ್ಲಿ ಮುಕುತಾರ್ಥ ನಲಿವಾ ತೇಜೋಮಯನು ಇಲ್ಲಿ ರಾಜಿಸುತ್ತಾ ಪವಳಿಸಿದ ರಾಜ ಸರೋವರದಲ್ಲಿ ರಂಗರಾಜ ರಾಜಶೇಖರ ಬೊಮ್ಮ ಸೂರ ರಾಜ ಗಂಧರ್ವಾದಿಯಿಂದ ಪೂಜೆಗೊಳ್ಳುತ್ತಾ ಪೂರ್ಣನಾಗಿ ನಿಕೂಜಿದವರ ಪೊರೆಬುತ್ತ ಮೂಜಗದೊಡೆಯ ರಂಗರಾಜ ರಾಮ ವಿಜಯ ವಿಠಲ ಯೋಜನ ಪಾರಕ್ಕೆ ನೆನೆಯ ಮಾಜದೆ ಸತ್ಪುಣ್ಯ ನೀವಾ ಉಭಯ ಕಾವೇರಿಯ ಭಾಸ ನಿಮಿಷದೀಶ ವಿಭುವೇ ರಂಗರಾಮ ವಿಜಯ ವಿಠಲ ರೇಯ ಉಭಯ ಕಾವೇರಿಯ ಭಾಸ ಅನಿಮಿಷದೀಶ ವಿಭುವೇ ರಂಗರಾಮ ವಿಜಯ ವಿಠಲ
ರೇಯಾ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ರಂಗನಾಥನ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ರಂಗ ರಂಗ ವಿಹಂಗ ಅಂತ ಹೇಳ್ತಾ ಇದ್ದಾರೆ. ರಂಗ ರಂಗ ನಮ್ಮಪ್ಪ ರಂಗ. ಇಲ್ಲಿ ವಿಜಯದಾಸರು ಮೊದಲನೇ ಧ್ರುವತಾಳದೊಳಗೆ ರಂಗನಾಥನ ಗುಣಗಳನ್ನು ಆದಷ್ಟು ವರ್ಣನೆ ಮಾಡಿದ್ದಾರೆ. ವಿಹಂಗ, ಈ ಗರುಡ ವಾಹನನಾಗಿ ಬಂದಿದ್ದಾತ ನಮ್ಮಪ್ಪ ನೀನು. ತುರಂಗ ತುರಂಗವದನ, ಕುದುರೆಯ ಮುಖ ಇದ್ದವನು, ಹಯವದನನಾಗಿ ಇದ್ದವನು ನೀನು. ಹಾಗೆ ಕ್ರೂರರನ್ನು ಮರ್ದನ ಮಾಡಿದವನು, ಭಕ್ತರ ಅಂತರಂಗದೊಳಗ ಇದ್ದವನು ನೀನೇ. ಹಾಗೆ ಬಿಲ್ಲು ಹಿಡ್ಕೊಂಡಿದ್ದಾತ ನಿನ್ನ ಕೈಲಿಂದ. ಸಂಗೀತ ಲೋಲ ನೀನು, ಮಂಗಳಾಂಗನು ನೀನು. ನಿನ್ನ ಅಂಗ ಮಂಗಳಮಯವಾಗಿ ಇದೆ. ಪ್ಲವಂಗನಾಯಕ, ಪ್ಲವಂಗನಾಮ ಸಂವತ್ಸರಕ್ಕೆ ನಾಯಕನಾಗಿದ್ದೀ ಅಂತ ಹೇಳಬೇಕು. ತಾರಂಗ ಮಹಿಮ, ಪಾತಂಗ, ಎಲ್ಲ ಕುಲಗಳನ್ನು ಉದ್ಧಾರ ಮಾಡೋ ಆತ. ರಂಗ ನಿಸ್ಸಂಗ, ನಿನಗೆ ಯಾರ ಸಂಗನೂ ಬೇಕಾಗಿಲ್ಲ. ದೋಷ ಸಂಗ, ದೋಷ ಅಂಬೋದೇ ಇಲ್ಲ. ಸತತ ದುರಾತುಂಗ, ಯಾವ ಇದೂ ಇಲ್ಲ ನಿನಗೆ. ವಿಕ್ರಮ, ಭುಜಂಗ ಶಯನ, ಭುಜಂಗ ಅಂದರೆ ಹಾವನ್ನು ಹಾಸಿಗೆಯಾಗಿ ಮಾಡಿಕೊಂಡಿದ್ದವನು. ಮಾತಂಗ ವರದ, ಆನೆ, ಈ ಆನೆಯನ್ನು ಗಜೇಂದ್ರನ್ನ ಒಲಿದವನು. ದೈತ್ಯ ಭಂಗ, ದೈತ್ಯಗಳ ಭಂಗ, ದೈತ್ಯಗಳಿಗಿದ್ದ ಅಹಂಕಾರವನ್ನು ಭಂಗ ಮಾಡಿದವನು. ಹೃತ್ಸರಸಿಜ ಭೃಂಗ, ಭಾನು ತೇಜ ಅಂತ ಹೇಳ್ತಾರೆ. ನಮ್ಮ ಹೃದಯದೊಳಗಿದ್ದ ಈ ಅಂಧಕಾರವನ್ನು ತನ್ನ ಕಾಂತಿಲಿಂದ ತೆಗೆದು ನಮಗೆ ಒಳಗೆ ಇದ್ದವನು ಅಂತ ಹೇಳಿ. ಗಂಗಾಜನಕನಾದವನು. ಜಂಗಮ, ಸ್ಥಾವರ ಅಂದರೆ ಈ ಕದಲಾಡೋ ವಸ್ತುಗಳಲ್ಲಿ, ನಿಂತಿರೋ ವಸ್ತುಗಳಲ್ಲಿ ಎಲ್ಲ ಕಡೆನೂ ತಾನೇ ಇದ್ದು ಪರಿಪಾಲಕನಾಗಿ ಇದ್ದಾನೆ. ಈ ರಂಗಮಂದಿರ, ಈ ಜಗತ್ತು ಅಂಬೋ ಮಂದಿರನ ವಾಸ ಮಾಡಿ ನಾವೆಲ್ಲ ವಾಸವಾಗಿದ್ದಾತಗೆ ಇಲ್ಲಿ ಇದನ್ನು ರಂಗ, ಈ ರಂಗಕ್ಕೆ ಈಶ, ಈ ಜಗತ್ತಿಗೆ ಈಶ ಅವನು. ರಂಗ ಮೂರುತಿ ನೀಲಾಂಗ, ನೀಲವರ್ಣದವನಾದ ವಿಜಯ ವಿಠಲ. ಈ ಯಾರು ದೇವರನ್ನು ಹೋಗಿ ಸ್ಮರಣೆ ಮಾಡ್ತಾರೋ, ನಿನ್ನ ದಾಸ ಅಂತ ಹೇಳ್ತಾರೋ ಅವರನ್ನು ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸರಸಿಜ ಭವನಿಂದ ನಿರುತ ಪೂಜೆಗೊಂಬ, ಬ್ರಹ್ಮದೇವರಲ್ಲಿಂದ ಪೂಜೆಗೊಂಬ ಈ ಶ್ರೀರಂಗನಾಥ, ಈ ಶ್ರೀರಂಗಂನಲ್ಲಿದ್ದ ರಂಗನಾಥ ಸ್ವಾಮಿಯ ವಿಗ್ರಹ ಧರಣಿಯೊಳಗೆ ಅಲ್ಲಿ ಮೊದಲು ಬ್ರಹ್ಮದೇವರಲ್ಲಿಂದ ಅದು ಪೂಜೆ ಮಾಡಿದ್ದು, ಬ್ರಹ್ಮದೇವರು ಮೊದಲು ಪೂಜೆ ಮಾಡಿದ್ದದು ಅದು. ಹಾಗೆ ಈ ಭೂಮಿಯೊಳಗೆ ಬಂದಾಗ ಸೂರ್ಯವಂಶಕ್ಕೆ ಬ್ರಹ್ಮದೇವರು ಕೊಡ್ತಾರೆ. ಪರಿಪರಿ ವಿಧದಲ್ಲಿ ಮೆರೆದು ಪಾರಂಪರೆಯ ಸೂರ್ಯವಂಶದಾಗೆ ಬಂದಿದ್ದೆಲ್ಲ ರಾಜಗಳೆಲ್ಲ ಅದನ್ನು ಅರಸರು ಕೂಡ ಪರಮ ಸಂತೋಷದಿಂದ ಅಲ್ಲೇ ಇದ್ದು ಪೂಜೆಗಳನ್ನು ಸ್ವೀಕಾರ ಮಾಡ್ತಾ, ಕರುಣಾಂಬುದಿ ರಂಗ ವರಮಂದಿರ ವಾಸ ವಿಜಯ ವಿಠಲರೇಯ ಶರಣರ ಮನಕ್ಕೆ ಗೋಚರವಾಗುವ. ಶರಣು ಅಂತ ಹೋದರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಗೋಚರವಾಗ್ತಾನೆ ಅಂತ ಹೇಳ್ತಾರೆ. ಅಜರಾಯನುಧರದಲ್ಲಿ ಸೃಜಿಸಿ ದಶರಥರಾದ ರಾಯನಾದ ದಶರಥ ಮಹಾರಾಜನ ತಂದೆ ಅಜ ಮಹಾರಾಜು, ಆತನ ಹತ್ರ ಹುಟ್ಟಿದ ದಶರಥ ರಾಜ ಈ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ಭಜಿಸಿ ಆನಂದವನ್ನು ಪಡೆದಿದ್ದು ತ್ರಿಜಗ ಒಡೆಯನ್ನು, ದೇವರನ್ನೇ ತನ್ನ ಮಗನಾಗಿ ಪಡೆದಿದ್ದಾನೆ. ಆಮೇಲೆ ಆ ರಾಮದೇವರು ರಾವಣನ್ನ, ರಜನಿಚಾರನ ಕುಟ್ಟಿ ರಾವಣನ ಸಂಹಾರ ಮಾಡಿ ತನ್ನ ಸತಿಯ ಕೂಡ ಪಂಕಜನೇತ್ರ ಮೆರೆದಾನು. ಆವಾಗ ಭಕ್ತ ವಿಭೀಷಣ ಅವಾಗೆ ಬಂದು ತನ್ನ ಭಯ ಅಲ್ಲಿ ಪರಿಹಾರ ಮಾಡ್ತಾನೆ. ಆತನ ಭಯನ ಪರಿಹಾರ ಮಾಡಿ ಉತ್ತರೋತ್ತರವಿರುವಂತೆ ಅಭಯವಿತ್ತು ಅಭಯ ಕೊಡ್ತಾನೆ. ಭಕ್ತಿಗೆ ಒಲಿದು ತಿರುಗಿ ಹೋಗು, ಆಯಿತು ಇಲ್ಲಿ ಬಂದು ಎಷ್ಟೊಂದು ಪೂಜೆ ಮಾಡಿದ ಮೇಲೆ ಆತನ ಭಕ್ತಿಗೆ ಒಲಿದು ತಿರುಗಿ ಹೋಗು ಅಂದಾಗೆ ನಾನು ಹೋಗಲ್ಲ ಅಂತ ಹೇಳ್ತಾನೆ ವಿಭೀಷಣ. ಅವಾಗೆ ರಾಮದೇವರು ಏನು ಮಾಡ್ತಾನೆ, ತನ್ನತ್ರ ಇದ್ದ ಈ ರಂಗನಾಥನ ವಿಗ್ರಹ ಕೊಟ್ಟು
ಭೃತ್ಯ ನುಡಿದವನು ಲಾಲಿಸಿದ ಸವೋತ್ತಮ ಇತ್ತಾನು ವರಮೂರ್ತಿಯ ಪಾಲಿಸಿ ಇದನ್ನು ನೀನು ಪೂಜೆ ಮಾಡು ಅಂತ ಹೇಳಿ ಹೇಳ್ತಾನೆ ರಾಮದೇವರು. ಅವಾಗೆ ಪೊಡವೆಯೊಳಗಿಹ ನಿನ್ನ ಪುರಕ್ಕೆ ಒಯ್ದು, ನಿನ್ನ ಪುರಕ್ಕೆ ಈ ಭೂಮಿಯಲ್ಲಿದ್ದ ನಿನ್ನ ಪುರಕ್ಕೆ ಒಯ್ಯಿ, ಲಂಕಕ್ಕೆ ಒಯ್ದು ಪೂಜೆ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ವಿಭೀಷಣ ಭಾಳ ಸಂತೋಷದಿಂದ ತಲೆ ಮೇಲೆ ಇಟ್ಕೊಂಡು ಆ ವಿಗ್ರಹನ ಹೋಗ್ತಾ ಇರ್ತಾನೆ. ತಡದಾದಿಯಲ್ಲಿ ಹಾದಿಯಲ್ಲಿ ಬಂದು ಸಾಗದಂತಾಗಲು ಅಲ್ಲಿ ಮುಂದಕ್ಕೆ ಅರ್ಘ್ಯಾದಿಗಳು ಕೊಡಬೇಕು, ಸಂಧ್ಯಾವಂದನ ಮಾಡಬೇಕು ಅಂಥೇಳಿ ಕೆಳಗೆ ಇಡ್ತಾನೆ. ಅದನ್ನು ಏನು ಮಾಡಿದರೂ ಕೂಡ ದೃಢಾಂಗುದಿ ವಿಭೀಷಣ ನಿಂದಿರಲು ಒಡೆಯ ಪುಷ್ಕರಣಿಯ ವಾಸ ರಂಗರಾಯ ಬಡವರದಾತ ಶ್ರೀ ವಿಜಯ ವಿಠ್ಠಲರೇಯ ಸಡಗರದ ಮಹಿಮಾ ಮೆರದಾನಂದ ಮೊದಲು. ಅಲ್ಲಿಂದ ಎತ್ತಲಕ್ಕೆ ಆಗೋದಿಲ್ಲ. ಅಲ್ಲಿ ಇಟ್ಟ ಮೇಲೆ ಭಕುತಿಗೆ ವರವಿತ್ತು ಸುಖಸಾಂದ್ರ ದೇವ ವಿಕಳನಾಗದೆ ನೀ ಸಕಲ ಕಾಲದಲ್ಲಿ ಅರ್ಚಿತನಾಗಿರು ಎಂದು. ಅಂದರೆ ಕೊಟ್ಟು ನನಗೆ ಕೊಟ್ಟದ ಮೇಲೆ ಕೊಟ್ಟಿಲ್ಲ ಅಂತ ಇರಲಾರ್ದಾಗಿ, ಅಂದರೆ ವಿಭೀಷಣಗೆ ಕೊಟ್ಟ ಮೇಲೆ ಮತ್ತು ವಿಭೀಷಣರಿಗೆ ಕೊಟ್ಟ ಮೇಲೆ ಆ ವಿಗ್ರಹ ಅಲ್ಲೇ ಇದ್ದುಬಿಡ್ತು ಅಂಥೇಳಿ ನೀನು ಚಿಂತೆ ಮಾಡಬೇಡ. ನಿನ್ನ ರಕ್ಕಸರ ಪುರ ಅದು ಲಂಕಾ, ಅಂದರೆ ಅಲ್ಲಿಗೆ ಬರೋದು ನನಗಿರತಕ್ಕಂಥ ಜಾಗ ಅಲ್ಲ ಅದು ಅಂಥೇಳಿ ದೇವರು ಹೇಳ್ತಾನೆ. ಇಲ್ಲೇ ಇರಲಿ, ನೀನು ಬಂದು ನಿತ್ಯ ಪೂಜೆ ಮಾಡ್ಕೊಂಡು ಹೋಗು, ನಿನ್ನ ಕಡೆ ನಾನು ಮುಖ ಮಾಡ್ತೀನಿ ಅಂತ ಹೇಳ್ತಾನೆ. ತೇಜೋಮಯನು ಇಲ್ಲಿ ರಾಜಿಸುತ್ತ ಪವಳಿಸಿದ ರಾಜಾ ಸರೋವರದಲ್ಲಿ ರಾಜ ರಂಗರಾಜ ರಾಜಶೇಖರ ಬೊಮ್ಮ ಸುರರಾಜ ಗಂಧರ್ವಾದಿಯಿಂದ ಎಲ್ಲ ಗಂಧರ್ವರು ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಇವತ್ತಿಗೂ ಈ ವಿಭೀಷಣ ಬಂದು ಮೊದಲು ಪೂಜೆ ಮಾಡ್ತಾನೆ ಅಂತಲೇ ಹೇಳ್ತಾರೆ. ನಿಕೂಜಿದವರ ಪೊರವುತ್ತಾ ಮೂಜಗದೊಡೆಯ ರಂಗರಾಜ ರಾಮ ವಿಜಯ ವಿಠ್ಠಲ ಯೋಜನ ಪಾರಕ್ಕೆ ನೆನೆಯ ಮಾಜದೆ ಸತ್ಪುಣ್ಯ ನೀವ. ಉಭಯ ಕಾವೇರಿಯ ವಾಸ, ಎರಡೂ ಕಡೆ ಕಾವೇರಿ ನದಿ ಹರಿತಾ ಇರುತ್ತೆ, ಮಧ್ಯದಾಗೆ ರಂಗನಾಥ ಇರೋದು. ಅನಿಮೀಷಾದೀಶ ದೇಶಗಳು, ಈ ದೇವತಾ ವರ್ಗಕ್ಕೆ ಈಶನಾದವನು, ಎಲ್ಲರಿಗೂ ಈಶನಾದವನು ವಿಭುವೇ ರಂಗರಾಮ ವಿಜಯ ವಿಠ್ಠಲರೇಯ ಅಂಥೇಳಿ ಇಲ್ಲಿ ವಿಜಯದಾಸರು ಪ್ರಾರ್ಥನೆ ಮಾಡಿದ್ದಾರೆ. ಶ್ರೀರಂಗನಾಥನ ಸ್ತೋತ್ರ ಮಹಿಮಾ ಸುಳಾದಿ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.